ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಸುದ್ದಿ ಕೇಳಿ ನಮಗೆಲ್ಲರಿಗೂ ಬಹಳ ದುಃಖ ಆಗಿದೆ. ಮತ್ತು ಅವರ ಒಂದು ಆರೋಗ್ಯ ಸರಿ ಇರಲಿಲ್ಲ ಅಂತ ಗೊತ್ತಿದ್ದರೂ ಕೂಡ ಅವರ ಒಂದು ಏನು ಯಾವ ರೀತಿಯಾಗಿ ಅವರ ಜೀವನ ಚರಿತ್ರೆ ಇದೆ ಅದು ನಾವು ನೋಡಿದಾಗ ನಿಜವಾಗಲೂ ಅತ್ಯಂತ ಪ್ರೇರಣೀಯವಾದಂಥ ಒಂದು ಜೀವನ ಚರಿತ್ರೆ ಅವರು. ಮತ್ತು ಈ ದೇಶ ಕಂಡಂಥ ಮಹಾನ್ ಸುಧಾರಕ ಮತ್ತು ದೇಶದ ದಿಕ್ಕನ್ನು ಬದಲಾಯಿಸಿದ ಒಬ್ಬ ನಾಯಕ. 91ನೇ ಏನು ಆರ್ಥಿಕ ಸುಧಾರಣೆಗಳಾಯಿತು, ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿಯಾಗಿದ್ದಾಗ ಅವಾಗ ಇವರು ವಿತ್ತ ಸಚಿವರಾಗಿ, ಅದರ ಹಿಂದೆ ಅವರು ಅಪಾರ ಅನುಭವ ಹೊಂದಿದ್ರು. ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ ಮತ್ತು ಪ್ಲಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ, ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ, ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿ, ಅಲ್ಲೆಲ್ಲ ಅವ್ರಿಗೆ ಅನುಭವ ಏನಿತ್ತು ಅವರು ಆ ಅನುಭವವನ್ನು ಉಪಯೋಗಿಸಿ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. 91ರ ಒಂದು ಸುಧಾರಣೆ, ಆರ್ಥಿಕ ಸುಧಾರಣೆಗಳು ಯಾವಾಗ ದೇಶ ಅತ್ಯಂತ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿತ್ತು, ದೇಶದ ದಿಕ್ಕನ್ನೇ ಬದಲಾಯಿಸಿದರು ಮತ್ತು ಒಂದು ಆಧುನಿಕ ಭಾರತ ಕಟ್ಟೋದಕ್ಕೆ ಮಹತ್ತರವಾದಂಥ ಪಾತ್ರ. ಮತ್ತು 10 ವರ್ಷ ಪ್ರಧಾನಮಂತ್ರಿಯಾಗಿ ಬಹುಶಃ ಇವತ್ತು ಏನೇನು ಕೆಲಸ ಮಾಡಿದರೆ ಅದು ಇವತ್ತು ಕೂಡ ಶಾಶ್ವತವಾಗಿ ಉಳಿದಿದೆ. ಏನು ಅವರು 10 ವರ್ಷ ಪ್ರಧಾನಮಂತ್ರಿಗಳಾಗಿ ಅನೇಕ ಯೋಜನೆಗಳು ಬಡ ಜನರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ ಇವತ್ತು ಆಧಾರನ ತಗೊಂಡ್ಬಂದಿರತಕ್ಕಂಥದ್ದು ಅವರೇ. ಮತ್ತು ಮಾಜಿ ಪ್ರಧಾನಮಂತ್ರಿಗಳು, ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು ಆದ ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು ನಮ್ಮಿಂದ ಅಗಲಿ ಹೋಗಿದ್ದು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟಲ್ಲ, ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ತುಂಬಲಾರದ ಒಂದು ನಷ್ಟವಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಅವರ ಕಾರ್ಯಕಾಲದಲ್ಲಿ ಇವತ್ತು ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ, ಪ್ಲಾನಿಂಗ್ ಕಮಿಷನ್ನ ಉಪಾಧ್ಯಕ್ಷರಾಗಿ, ಹಣಕಾಸು ಸಚಿವರಾಗಿ, ಅದಾದಮೇಲೆ 2004ರಿಂದ 2014ರವರೆಗೆ ಪ್ರಧಾನಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಅವರೇನು ಈ ದೇಶಕ್ಕೆ ವಿಶಿಷ್ಟವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅನೇಕ ಬದಲಾವಣೆಗಳ ಮುಖಾಂತರ ದೇಶ ಇವತ್ತು ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇತ್ತು. ಆ ಸಂಕಷ್ಟ ಎದುರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣದ ಮುಖಾಂತರ ದೇಶದ ಆರ್ಥಿಕತೆಯನ್ನು ಸುಧಾರಣೆ ಮಾಡಿ ಈ ರಾಷ್ಟ್ರವನ್ನು ಮುನ್ನಡೆಸಿದಂಥ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ತದೆ. ಮತ್ತು ಅವರ ಸರ್, ಈ ದೇಶದ ಒಂದು ಆರ್ಥಿಕತೆಯ ಹಣೆ ಬರಹ ಬರೆದವರು ಅಂತಲೇ ಹೇಳ್ಬೋದು. ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗಿಂದ ಇರ್ಬೋದು, ನಮ್ಮ ಪ್ರಧಾನಿ ಇದ್ದಾಗಿಂದ ಇರ್ಬೋದು, ದೇಶವನ್ನು ದಿವಾಳಿ ಆಗೋದ್ರಿಂದ ಆ ರಿಸೆಷನ್, ಅಮೆರಿಕನ್ ರಿಸೆಷನ್ನ ನಮ್ಮ ದೇಶಕ್ಕೆ ಮುಟ್ಟದೇ ಇರೋ ಹಾಗೆ ನೋಡ್ಕೊಂಡವರಾಗ್ಬೋದು. ಇಂತಹ ಆರ್ಥಿಕ ತಜ್ಞರು ನಮ್ಮನ್ನು ಇವತ್ತು ಅಗಲಿರೋದು ನಮ್ಮೆಲ್ಲರ ಒಂದು ದೌರ್ಭಾಗ್ಯನೇ ಸರಿ. ಆದರೂ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ನಮ್ಮ ದೇಶಕ್ಕೆ, ನಮ್ಮ ಪಕ್ಷದಿಂದ ಪ್ರೈಮ್ ಮಿನಿಸ್ಟರ್ ಆಗಿದ್ದು, ನಮ್ಮ ಪಕ್ಷದಿಂದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ದೇಶದ ಒಂದು ಪ್ರತಿಯೊಬ್ಬರನ್ನು ಮುಟ್ಟಿದೆ ಅವರು ಮಾಡಿರುವಂತಹ ನೀತಿಗಳು. ಅವರ ಅಗಲಿಕೆ ಖಂಡಿತ ಇಡೀ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಒಂದು ದುಃಖ ತಂದಿದೆ.